2003ರಲ್ಲಿ ಬೆಂಗಳೂರಿನ ಇನ್ನರ್ ರಿಂಗ್ ರೋಡ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗಿರೀಶ್ ಮರ್ಡರ್ ಕೇಸ್ ರಿಂಗ್ ರೋಡ್ ಶುಭ ಕೇಸ್ ಅಂತಲೇ ಹೆಸರುವಾಸಿಯಾಗಿದೆ. ಇದೇ ರೀತಿ ಮೈಸೂರಲ್ಲೊಂದು ಹತ್ಯೆ ಯತ್ನ ಕೇಸ್ ನಡೆದಿದೆ. ನಿತ್ಯ ತನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಗಂಡನ ಹತ್ಯೆಗೆ ಪ್ಲಾನ್ ರೂಪಿಸಿದ್ದ ಪತ್ನಿಯ ಯೋಚನೆ ಫ್ಲಾಪ್ ಆಗಿದೆ. ಪತಿಗೆ ಮುಹೂರ್ತ ಇಟ್ಟಿದ್ದವಳ ಕೈಗೆ ಕೋಳ ಬಿದ್ದಿದೆ. ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಸಂಜೆ ವೇಳೆ ಹೋಗುತ್ತಿರೋ ಒಂದು ಕಾರಿನ ಹಿಂದೆ ಮೋಟೋ ಸ್ಕೂಟರ್ನಲ್ಲಿ ಹೋಗುತ್ತಿರೋ ಇಬ್ಬರು. ಎದ್ದಕ್ಕಿದ್ದಂತೆ ಮೋಟೋ ಸ್ಕೂಟರ್ ತಡೆದ ಕಾರಿನಲ್ಲಿ ಬಂದಿದ್ದ ವ್ಯಕ್ತಿಗಳು ಮಹಿಳೆಯ ಸರಕಿತ್ತುಕೊಳ್ಳಲು ಯತ್ನ. ಈ ವೇಳೆ ವ್ಯಕ್ತಿಗೆ ಚಾಕು ಇರಿದ ವ್ಯಕ್ತಿಗಳು. ಈ ದೃಶ್ಯಗಳು ಸೆರೆಯಾಗಿರುವುದು ಮೈಸೂರು ಜಿಲ್ಲೆ ನಂಜನಗೂಡಿನ ಹಂಡುವಿನಹಳ್ಳಿ ಬಡಾವಣೆಯಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲೇ. ಆದರೆ ದರೋಡೆ ಕೇಸ್ ಬೆನ್ನು ಹತ್ತಿದ್ದ ಪೊಲೀಸರಿಗೆ ಗೊತ್ತಾಗಿದ್ದೇ ಬೇರೆಯದ್ದೇ ಸತ್ಯ. ಮೋಟೋ ಸ್ಕೂಟರ್ನಲ್ಲಿ ಮನೆಗೆ ಹೋಗುತ್ತಿದ್ದರು ದಂಪತಿ. ನಡು ರಸ್ತೆಯಲ್ಲಿ ದಂಪತಿ ತಡೆದು ನಡೆಯಿತು ದರೋಡೆಗೆ ಯತ್ನ. ಈ ಫೋಟೋದಲ್ಲಿರೋ ದಂಪತಿಯ ಹೆಸರು ಸಂಗೀತಾ ಮತ್ತು ರಾಜೇಂದ್ರ ಅಂತ. ಇವರು ಮೈಸೂರು ಜಿಲ್ಲೆ ನಂಜನಗೂಡಿನ ಹಂಡುವಿನಹಳ್ಳಿಯ ಬಡಾವಣೆಯ ನಿವಾಸಿಗಳು. ರಾಜೇಂದ್ರ ಮನೆಗಳಿಗೆ ಫೈಬರ್ ಡೋರ್ ಅಳವಡಿಸುವ ಕೆಲಸ ಮಾಡ್ತಿದ್ರೆ, ಸಂಗೀತಾ ಸರ್ಕಾರಿ ಕಚೇರಿಯೊಂದರಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಪರೇಟರ್ ಆಗಿದ್ರು. ಇವರು ಅಕ್ಟೋಬರ್ 25ರಂದು ಸಂಜೆ 7 ಗಂಟೆ ಹೊತ್ತಿಗೆ ಇಬ್ಬರು ತಮ್ಮ ಮೋಟೋ ಸ್ಕೂಟರ್ನಲ್ಲಿ ಮನೆಗೆ ವಾಪಸ್ಸಾಗ್ತಿದ್ರು. ಈ ವೇಳೆ ಅವರಿಗಿಂತ ಮೊದಲೇ ಒಂದು ಕಾರು ಹೋಗಿತ್ತು. ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿದ ಕೆಲ ವ್ಯಕ್ತಿಗಳು ದಂಪತಿಯನ್ನ ದೋಚಲು ಯತ್ನಿಸಿದ್ರು. ಸಂಗೀತಾ ಕೊರಳಲ್ಲಿದ್ದ ಸರ ಕದಿಯಲು ಯತ್ನಿಸಿದ್ರು. ಈ ವೇಳೆ ಅಡ್ಡ ಬಂದ ಪತಿ ರಾಜೇಂದ್ರಗೆ ಡ್ಯಾಗರ್ನಿಂದ ಇರಿದು ಕೊಲ್ಲಲು ಪ್ರಯತ್ನಿಸಿದ್ರು. ದರೋಡೆ ಕೇಸ್ ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ಶಾಕ್. ಬಯಲಾಗಿತ್ತು ಪತ್ನಿ ಸಂಗೀತಾಳ ಖತರ್ನಾಕ್ ಪ್ಲಾನ್. ನಂಜನಗೂಡಿನ ಹಂಡುವಿನಹಳ್ಳಿಯಲ್ಲಿ ಬಡಾವಣೆಯಲ್ಲಿ ದರೋಡೆ ಯತ್ನ ನಡೆದಿದೆ. ಈ ವೇಳೆ ವ್ಯಕ್ತಿಯೊಬ್ಬ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ತಕ್ಷಣವೇ ಪೊಲೀಸರು ಅಲರ್ಟ್ ಆಗಿದ್ರು. ಪಿಎಸ್ಐ ಕೃಷ್ಣಕಾಂತ್ ಕೋಳಿ, ಮಂಜುನಾಥ್ ನೇತೃತ್ವದಲ್ಲಿ ಒಂದು ತಂಡ ರಚಿಸಿದ್ರು. ದರೋಡೆ ಕೇಸ್ ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಶಾಕ್ ಆಗೋ ವಿಚಾರ ಗೊತ್ತಾಗಿತ್ತು. ಇದು ದರೋಡೆ ಕೇಸ್ ಅಲ್ಲ, ಹತ್ಯೆ ಯತ್ನದ ಕೇಸ್ ಅನ್ನೋದನ್ನ ಕಂಡುಕೊಂಡಿದ್ರು. ಹಾಗಿದ್ರೆ ಕೊಲೆಗೆ ಸ್ಕೆಚ್ ಹಾಕಿದ್ಯಾರು ಅನ್ನೋದರ ಬೆನ್ನು ಹತ್ತಿ ಹೋದ ಪೊಲೀಸರು ಪತ್ನಿಯನ್ನ ಲಾಕ್ ಮಾಡಿದ್ರು. ಪೊಲೀಸರು ಮೊದಲಿಗೆ ಇದೊಂದು ದರೋಡೆ ಕೃತ್ಯ ಅಲ್ಲ, ಹತ್ಯೆ ಯತ್ನ ಕೇಸ್ ಅನ್ನೋ ಸತ್ಯ ಕಂಡುಕೊಂಡಿದ್ರು. ಹಾಗಿದ್ರೆ ಹತ್ಯೆಗೆ ಪ್ಲಾನ್ ಮಾಡಿದ್ಯಾರು ಅನ್ನೋದರ ಹಿಂದೆ ಬಿದ್ದ ಪೊಲೀಸರಿಗೆ ಇದಕ್ಕೆ ರಾಜೇಂದ್ರ ಪತ್ನಿ ಸಂಗೀತಾಳೆ ಸೂತ್ರಧಾರಿ ಅನ್ನೋದು ಕಂಡುಕೊಂಡಿದ್ರು. ಅಲ್ಲದೆ ಇದಕ್ಕೆ ಆಕೆಯ ಸಹೋದರ ಸಾಥ್ ನೀಡಿದ್ದ ಅನ್ನೋ ಸತ್ಯವನ್ನ ಸಹ ಕಂಡುಕೊಂಡಿದ್ರು. ಕೊಲೆಯ ಯತ್ನ ಕೇಸ್ನಲ್ಲಿ ಸಂಗೀತ, ಆಕೆಯ ಸಹೋದರ ಸಂಜಯ್ ಸ್ನೇಹಿತ ವಿಘ್ನೇಶ್ ಮತ್ತು ಒಬ್ಬ ಬಾಲಕನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ದಂಪತಿಯ ನಡುವೆ ಶುರುವಾಗಿತ್ತು ಕೌಟುಂಬಿಕ ಕಲಹ. ದೈಹಿಕ ಹಲ್ಲೆ ಮಾಡುತ್ತಿದ್ದ ಪತಿಗೆ ಇಟ್ಟಿದ್ದಳು ಮುಹೂರ್ತ. ಸಂಗೀತಾ ಮತ್ತು ರಾಜೇಂದ್ರ ಸುಮಾರು 8 ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆರಂಭದಲ್ಲಿ ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಇತ್ತು.
ಆದ್ರೆ ಕೆಲ ವರ್ಷಗಳ ಹಿಂದೆ ಇಬ್ಬರ ನಡುವೆ ಕಲಹ ಶುರುವಾಗಿತ್ತು. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಶುರುವಾದ ಬಳಿಕ ಇಬ್ಬರ ನಡುವಿನ ಸಂಬಂಧ ಹಾಳಾಗಿತ್ತು. ಆದ್ರೆ ಹೇಗೋ ದಿನ ದೂಡಿಕೊಂಡು ಹೋಗ್ತಿದ್ರು. ಹೀಗೆ ಇಬ್ಬರ ನಡುವೆ ಸಂಬಂಧ ಹಳಿಸಿದ ಬಳಿಕ ರಾಜೇಂದ್ರ ಸಂಗೀತಾಳ ಮೇಲೆ ಹಲ್ಲೆ ಮಾಡುತ್ತಿದ್ದ. ಇದರಿಂದ ಆಕೆ ಕಂಗೆಟ್ಟು ಹೋಗಿದ್ದಳು. ಹೇಗಾದ್ರೂ ಮಾಡಿ ರಾಜೇಂದ್ರನನ್ನ ಮುಗಿಸಬೇಕು ಅಂತ ಡಿಸೈಡ್ ಮಾಡಿದ್ದ ಸಂಗೀತ ದರೋಡೆ ಪ್ಲಾನ್ ಮಾಡಿ ಗಂಡನಿಗೆ ಮುಹೂರ್ತ ಇಟ್ಟು ಬಿಟ್ಟಿದ್ದಳು. ಸಹೋದರನಿಗೆ ಕಾರು ಕೊಡಿಸಿದ್ದಕ್ಕೆ ಗಂಡನಿಗೆ ಕೋಪ. ಅಕ್ಕನಿಗೆ ಕಾಟ ಕೊಡುತ್ತಿದ್ದ ಭಾವನಿಗೆ ಬಾಮೈದನ ಸ್ಕೆಚ್. ಸರ್ಕಾರಿ ಕಚೇರಿ ಒಂದರಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂಗೀತ ತಮ್ಮ ಸಂಜಯ್ಗೆ ಒಂದು ಕಾರು ಕೊಡಿಸಿದ್ದಳು. ಇದು ಪತಿ ರಾಜೇಂದ್ರ ಕಣ್ಣು ಕೆಂಪಾಗಲು ಕಾರಣವಾಗಿತ್ತು. ನಿನ್ನ ತಮ್ಮನಿಗೆ ಕಾರು ಕೊಡಿಸಿದ್ದೀಯಾ, ನನಗೂ ಒಂದು ಕಾರು ಕೊಡಿಸುವಂತ ಹಿಂಸೆ ನೀಡುತ್ತಿದ್ದಂತೆ. ಇದು ಬಾಮೈದ ಸಂಜಯ್ಗೆ ಕೋಪ ತರಿಸಿತ್ತು. ನನ್ನ ಅಕ್ಕನಿಗೆ ಕಾಟ ಕೊಡ್ತಿರೋ ಭಾವನಿಗೆ ಒಂದು ಗತಿ ಕಾಣಿಸಬೇಕು ಅಂತ ಡಿಸೈಡ್ ಮಾಡಿದ್ದ. ಒಂದೆಡೆ ಗಂಡನ ಮುಗಿಸಲು ಸಂಗೀತ ನಿರ್ಧರಿಸಿದ್ರೆ, ಅಕ್ಕನಿಗೆ ಕಾಟ ಕೊಡ್ತಿದ್ದ ಭಾವನನ್ನ ಕೊಲ್ಲಲು ಸಂಜಯ್ ಕೂಡ ಡಿಸೈಡ್ ಆಗಿ ಬಿಟ್ಟಿದ್ದ. ಆಗ ಇಬ್ಬರು ಸೇರಿ ರಾಬರಿ ನೆಪದಲ್ಲಿ ಹತ್ಯೆ ಪ್ಲಾನ್ ರೂಪಿಸಿದ್ರು. ರಾಬರಿ ಮಾಡುವ ಸಂದರ್ಭದಲ್ಲಿ ಬಂದಿತ್ತು ಒಂದು ವಾಹನ ಬಂದ ಕಾರಣಕ್ಕೆ ವಿಫಲವಾಗಿತ್ತು ಅಕ್ಕ ತಮ್ಮನ ಪ್ಲಾನ್. ಸಂಗೀತ ಮತ್ತು ಸಂಜಯ್ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಾಜೇಂದ್ರನ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಿತ್ತು. ಆದರೆ ಅವರು ಅಂದುಕೊಂಡಂತೆ ಆಗಿರಲಿಲ್ಲ. ಸಂಜಯ್, ವಿಘ್ನೇಶ್ ಮತ್ತು ಬಾಲಕ ದರೋಡೆ ಮಾಡೋ ಹೊತ್ತಲ್ಲೇ ಅದೇ ಜಾಗಕ್ಕೆ ಒಂದು ವಾಹನ ಬಂದಿತ್ತು. ಅಷ್ಟೊತ್ತಿಗಾಗಲೇ ರಾಜೇಂದ್ರಗೆ ಒಂದು ಬಾರಿ ಇರಿದಿದ್ದ ಆರೋಪಿಗಳು ಆ ವಾಹನ ಬಂದ ಕಾರಣಕ್ಕೆ ಗಾಬರಿಯಾಗಿದ್ದಾರೆ. ತಕ್ಷಣವೇ ತಮ್ಮ ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಕಣ್ಣ ಮುಂದೆ ಇಷ್ಟೆಲ್ಲ ಆಗ್ತಿದ್ರು. ತನಗೇನು ಗೊತ್ತಿಲ್ಲದ ರೀತಿ ಸಂಗೀತ ನಾಟಕ ಮಾಡಿದ್ದಾಳೆ. ಕೊನೆಗೆ ಗಂಡನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಒಂದು ವಾಹನ ಬಂದ ಕಾರಣಕ್ಕೆ ರಾಜೇಂದ್ರನ ಪ್ರಾಣ ಉಳಿದಿದೆ. ಪತ್ನಿ ಸಂಗೀತ ಸೇರಿ 4 ಬಂಧಿಸಿದ ಪೊಲೀಸರ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡ ಪತ್ನಿ ಸಂಗೀತ. ದರೋಡೆ ಕೇಸ್ ತನಿಖೆಗೆ ಇಳಿದಿದ್ದ ಪೊಲೀಸರಿಗೆ ಅಸಲಿ ಸತ್ಯ ಗೊತ್ತಾಗಿತ್ತು. ಪೊಲೀಸರ ತೀವ್ರ ವಿಚಾರಣೆಯಲ್ಲಿ ಸಂಗೀತ ಹತ್ಯೆ ಯತ್ನದ ಕುರಿತು ಬಾಯಿ ಬಿಟ್ಟಿದ್ದಳು. ಹೀಗಾಗಿ ಪೊಲೀಸರು ಪತ್ನಿ ಸಂಗೀತ, ಆಕೆಯ ಸಹೋದರ ಸಂಜಯ್ ಸ್ನೇಹಿತ ವಿಘ್ನೇಶ್ ಮತ್ತು ಒಬ್ಬ ಬಾಲಾರೋಪಿಯನ್ನ ಬಂಧಿಸಿದ್ದಾರೆ. ಈ ಮೂಲಕ ಇದು ದರೋಡೆ ಕೇಸ್ ಅಲ್ಲ, ಕೊಲೆ ಯತ್ನ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಪತ್ನಿ ಒಬ್ಳು ಕಂಪ್ಯೂಟರ್ ಆಪರೇಟರ್ ಆಗಿರ್ತಾಳೆ. ಸೊ ಗಂಡ ಆಚಾರಿ ಆಗಿರ್ತಾನೆ, ಕಾರ್ಪೆಂಟ್ರು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಹೆಂಡತಿ. ಸೊ ತಮ್ಮನಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಗಂಡ ಕೂಡ ಕಾರೆಲ್ಲ ಕೊಡಿಸಿರ್ತಾರೆ. ಗಂಡ ನನಗೂ ಕೂಡ ಹೆಲ್ಪ್ ಮಾಡೋ ಕಾರ್ ಕೊಡಿಸು ಅಂತ ಒಂದು ಅವರಿಬ್ಬರು ಮಧ್ಯದಲ್ಲಿ ನಡೀತಾ ಇರುತ್ತೆ ಮಾತುಕತೆ. ಮತ್ತು ಅವಾಜ್ ಶಬ್ದಗಳಿಂದ ಹೆಂಡತಿ ನಿಂದಿಸ್ತಾ ಇರ್ತಾನೆ ಸೊ ಅದು ತಮ್ಮನಿಗೆ ಸಹಿಸಕ್ಕೆ ಆಗ್ತಾ ಇರಲ್ಲ. ನಮ್ಮ ಅಕ್ಕನ ಈ ಥರ ಹಿಂಗೆ ನಮ್ಮ ಭಾವ ಈ ಥರ ಇದು ಮಾಡ್ತಾರಲ್ಲ ಅಂತ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತು ನೈಟು ಅವನು ಮತ್ತು ಅವನಿಬ್ಬರು ಸ್ನೇಹಿತರು, ಆ ಸ್ನೇಹಿತರಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸೊ ಮೈನರ್ ಇದ್ದಾನೆ. ಸೊ ಅವರು 3 ಜನನು ಸೇರಿಕೊಂಡು ಈ ಥರ ಒಂದು ರಾಬ್ರಿ ಟೈಪು ಒಂದು ಅಟೆಂಪ್ಟ್ ಮಾಡಿದ್ದಾರೆ. ನಾವು ಪ್ರಾಥಮಿಕ ತನಿಖೆಯಲ್ಲಿ ನಾವು ರಾಬ್ರಿಗೆ ಇರಬೇಕು ಅಂತ ಅಂದ್ಕೊಂಡ್ರೆ ಇದನ್ನು ರಾಬ್ರಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿತ್ತು. ಬಟ್ ಆಮೇಲೆ ತನಿಖೆ ಮಾಡಿದಾಗ ಇದು ಒಳಗಡೆ ಫ್ಯಾಮಿಲಿ ಗಂಡ ಹೆಂಡತಿ ಡಿಸ್ಪ್ಯೂಟು ಅಂತೇಳಿ ಒಂದು ಅಟೆಂಪ್ಟ್ ಮರ್ಡರ್ ಅಂತೇಳಿ ಕನ್ವರ್ಟ್ ಮಾಡ್ಕೊಂಡು ನಾವು ಕೇಸಿಗೆ ತೊಗೊಂಡಿದ್ವಿ. ಇವಳು ಗೌರ್ಮೆಂಟ್ ಇದರೊಳಗೆ PDO ಆಫೀಸಲ್ಲಿ ಇದ್ದಾಳೆ ಇವಳು. ಸೊ ಆತ ಆಚಾರ್ಯ ಕೆಲಸ ಮಾಡಿದ ಒಂದು ಪ್ರೈವೇಟ್ ಇದರೊಳಗೆ ಒಂದು ಆಚಾರ್ಯ ಕೆಲಸ ಮಾಡ್ತಿದ್ದ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನನಗೂ ಕೂಡ ಕಾರ್ ರೀಸೆಂಟಾಗಿ ಒಂದು ಕಾರ್ ಕೊಡಿಸಿತ್ತು ತಮ್ಮನಿಗೆ. ಸೊ ನನಗೊಂದು ಕಾರ್ ಕೊಡಿಸ್ಲಿ ಅಂತ ಒಂದು ಆಗ್ತಾನೆ ಡಿಮ್ಯಾಂಡು. ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಅನ್ನೋದಕ್ಕೋಸ್ಕರ ಅವಾಜ್ ಶಬ್ದ ಮಾತಾಡ್ತಾ ಇದ್ದು, ಹೆಂಡತಿಗೆ ಮಾತಾಡಿ ನಿಂದಿಸ್ತಾ ಇದ್ದ. ಸೊ ಅದು ತಮ್ಮನಿಗೆ ಒಂಥರ ಈರ್ಷ್ಯೆ ಬಂದಿತ್ತು. ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದಿದ್ದೊಂದು ಘಟನೆ ಒಂದು ಸೃಷ್ಟಿ ಮಾಡಿ
ರಾಬರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಹೋಗಿದ್ದಾರೆ.